ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, BPL ರೇಷನ್ ಕಾರ್ಡ್ ಇರೋರು ತಿಳ್ಕೊಳ್ಳೇಬೇಕಾಗಿರುವಂತಹ ಒಂದು ವಿಷಯ, ಇದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. BPL ರೇಷನ್ ಕಾರ್ಡ್ ಇರಬೇಕು ಅಂತಂದ್ರೆ ಸಾಕಷ್ಟು ಅರ್ಹತೆಗಳು ಇದಾವೆ. ಸೊ ಯಾರು ಅನರ್ಹರು BPL ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಅಂತವರ BPL ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 1,20,000ಕ್ಕಿಂತ ಹೆಚ್ಚಿನ ಆದಾಯ ಇದ್ರೆ ವರ್ಷಕ್ಕೆ ಅಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗೇನೆ 4 ವೀಲರ್ ಇದ್ದಂತರಿಗೂ ಕೂಡ BPL ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 7.5 ಎಕರೆಗಿಂತ ಹೆಚ್ಚಿನ ಭೂಮಿ ಇದ್ರೆ ಅಂತವರ BPL ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸಾಕಷ್ಟು ಅನರ್ಹತೆಗಳು ಇದ್ರೆ BPL ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಜಾಸ್ತಿ ಏನು ಹೇಳೋದಕ್ಕೆ ಹೋಗೋದಿಲ್ಲ, ನೀವು ಕಳೆದ ವಿಡಿಯೋಸ್ ಗಳೆಲ್ಲ ನೋಡಿರ್ತೀರಾ. ಆದ್ರೆ ಈಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ನ ಪ್ರಕಾರ ಅರ್ಹತೆ ಇದ್ರೂ ಕೂಡ BPL ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ. ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೇನೆ ಅನ್ನಭಾಗ್ಯ ಯೋಜನೆಯ ಹಣ ಬರ್ದೇ ಇರೋದಕ್ಕೆ ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಎಲ್ಲರಿಗೂ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಕೆಲವರಿಗೆ ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತಂದ್ರೆ, ಇತ್ತೀಚೆಗೆ ಬಂದಿರುವಂತಹ ಅಪ್ಡೇಟ್ ನ ಪ್ರಕಾರ ಇಲ್ಲಿ ಕಳೆದ ವರ್ಷ ಅಂದ್ರೆ 1 ವರ್ಷಕ್ಕಿಂತ ಮುಂಚೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ರೂಲ್ಸ್ ಅನ್ನ ತಗೊಂಡ್ಬಂದಿತ್ತು. ಆಧಾರ್ ಮತ್ತೆ ಪ್ಯಾನ್ ಅನ್ನ ಲಿಂಕ್ ಮಾಡುವಂತದ್ದು ಕಡ್ಡಾಯ ಮಾಡಿತ್ತು. ಅಂದ್ರೆ ಅದನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡ್ಲೇಬೇಕು ಅನ್ನುವಂತಹ ಒಂದು ರೂಲ್ಸ್ ಅನ್ನ ಮಾಡಿತ್ತು. ಆಧಾರ್ ಮತ್ತೆ ಪ್ಯಾನ್ ಜೋಡಣೆ ಮಾಡದೇ ಇದ್ರೆ ಸೊ ಟ್ರಾನ್ಸಾಕ್ಷನ್ ಗಳು ನಡೆಯೋದಿಲ್ಲ. ಅಂದ್ರೆ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಆನ್ಲೈನ್ ಟ್ರಾನ್ಸಾಕ್ಷನ್ ಗಳು ನಡೆಯೋದಿಲ್ಲ. ಸೊ ಹಾಗಾಗಿ ಪ್ಯಾನ್ ಮತ್ತೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡುವಂತದ್ದು ಕಡ್ಡಾಯ ಮಾಡಿತ್ತು. ಸೊ ಒಂದು ಗಡುವನ್ನು ಕೊಟ್ಟಿತ್ತು, ಅಂದ್ರೆ ಒಂದು ಲಾಸ್ಟ್ ಡೇಟ್ ಅಂತಾನೂ ಕೂಡ ಕೊಟ್ಟಿತ್ತು. ಅದು ದಂಡ ರಹಿತವಾಗಿ, ಓಕೆನಾ, ಅಂದ್ರೆ ದಂಡ ಇಲ್ಲದೇನೆ ಒಂದು ಡೇಟ್ ಅನ್ನು ಕೊಟ್ಟಿತ್ತು. ಆದ್ರೆ ಆ ಡೇಟ್ ಆದ್ಮೇಲೆ ಕೂಡ ಸಾಕಷ್ಟು ಜನ ದಂಡವನ್ನ ಕಟ್ಟಿ ಈ ಒಂದು ಆಧಾರ್ ಮತ್ತೆ ಪ್ಯಾನ್ ಅನ್ನ ಲಿಂಕ್ ಮಾಡಿಸಿದ್ರು, ಅಂದ್ರೆ ಲಿಂಕ್ ಮಾಡ್ಕೊಂಡಿದ್ರು ಅಥವಾ ಬೇರೆ ಕಡೆಗಳಲ್ಲಿ ಮಾಡಿಸಿದ್ರು. ಸೊ ಈಗ ಇದೇ ಪ್ರಾಬ್ಲಮ್ ಆಗಿರುವಂತದ್ದು BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಕ್ಕೆ. ಸೊ ಯಾವ ರೀತಿ ಇದು ಕಾರಣ ಆಯ್ತು ಅಂತ ನೋಡೋದಾದ್ರೆ, ಸಾಕಷ್ಟು ಜನರು ಆಧಾರ್ ಲಿಂಕ್ ಮಾಡುವಾಗ ಫೈನ್ ಅನ್ನ ಕಟ್ಟಿ, ಅಂದ್ರೆ 1,000 ರೂಪಾಯಿ ಫೈನ್ ಅನ್ನ ಕಟ್ಟಿ ಆಧಾರ್ ಮತ್ತೆ ಪ್ಯಾನ್ ಅನ್ನ ಲಿಂಕ್ ಮಾಡಿಸಿದ್ರು. ಸೊ ಈ ರೀತಿಯಾಗಿ ಯಾರು 1,000 ರೂಪಾಯಿ ದಂಡವನ್ನ ಕಟ್ಟಿ, ಅಂದ್ರೆ ಫೈನ್ ಅನ್ನ ಕಟ್ಟಿ ಯಾರು ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ರಲ್ಲ ಅಂತವರನ್ನ IT ಪೇಯರ್ಸ್ ಲಿಸ್ಟ್ ಗೆ ಸೇರಿಸಿದ್ದಾರೆ. ಅಂದ್ರೆ ಇವರು ಆದಾಯ ತೆರಿಗೆ ಪಾವತಿದಾರರು ಅಂತ ಆ ಒಂದು ಲಿಸ್ಟ್ ಅಲ್ಲಿ ಇವರನ್ನ ಸೇರಿಸಿದ್ದಾರೆ. 1,000 ರೂಪಾಯಿ ಫೈನ್ ಅನ್ನ ಏನು ಕಟ್ಟಿದ್ರು, ಸೊ ಅದನ್ನ ಇವರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, ಆದಾಯ ತೆರಿಗೆ ಪಾವತಿದಾರರು ಅಂತ ಬೈ ಮಿಸ್ಟೇಕ್ ಆಗಿ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ಗೆ ಸೇರಿಸಿದ್ದಾರೆ. ಇದು ಇಲಾಖೆಯಿಂದ ಟೆಕ್ನಿಕಲ್ ಆಗಿ ಬೈ ಮಿಸ್ಟೇಕ್ ಇಂದ ಆಗಿರುವಂತದ್ದು. ಸೊ ಇದರಿಂದ ಈ ಲಿಸ್ಟ್ ಅಲ್ಲಿ ಯಾರ ಹತ್ರ ಆದ್ರೂ BPL ರೇಷನ್ ಕಾರ್ಡ್ ಇದ್ರೆ ಅಂತವರ BPL ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ಜನರ ಒಂದು BPL ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಆಲ್ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಆಹಾರ ಇಲಾಖೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, ಅಂದ್ರೆ ಆದಾಯ ತೆರಿಗೆ ಯಾರು ಪಾವತಿ ಮಾಡ್ತಾ ಇದ್ದಾರೆ ಅಂತವರ ರೇಷನ್ ಕಾರ್ಡ್ ಅಂದ್ರೆ BPL ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ IT ಇಲಾಖೆ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದೆ. ಯಾರು IT ಪೇಯರ್ಸ್ ಇದ್ದಾರೆ ಅವರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಸೊ ಇದನ್ನೇ ಆಧಾರವನ್ನಾಗಿ ಇಟ್ಕೊಂಡಂತಹ ಆಹಾರ ಇಲಾಖೆ ಸೊ ಯಾರು ಈ ರೀತಿಯಾಗಿ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ ಅಂತವರ BPL ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನರ BPL ಕಾರ್ಡ್ ಅರ್ಹತೆ ಇದ್ರೂ ಕೂಡ ಕ್ಯಾನ್ಸಲ್ ಆಗಿದ್ದಾವೆ. ಅದು ಇಲಾಖೆಯ ಮಿಸ್ಟೇಕ್ ನಿಂದ, ಅವರ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅರ್ಹತೆ ಇದ್ದಂತವ್ರಿಗೂ ಕೂಡ BPL ಕಾರ್ಡ್ ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ. ಸೊ ಹಾಗಾಗಿ 1,000 ರೂಪಾಯಿ ಫೈನ್ ಜೊತೆ ಏನು ಪ್ಯಾನ್ ಮತ್ತೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ರಲ್ಲ ಅಂತವರ BPL ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದಾವೆ. ಅಂದ್ರೆ ಎಲ್ಲರದ್ದು ಕೂಡ ಆಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಸಾಕಷ್ಟು ಜನರದ್ದು ಆಗಿದೆ. ಸೊ ಇದರಿಂದ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದಿಲ್ಲ, ಅಂದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಿದಾಗ್ಲೂ ಕೂಡ ಹಣ ಬರ್ತಾ ಇರೋದಿಲ್ಲ, ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇರೋದಿಲ್ಲ. ಸೊ ಈ ರೀತಿಯಾಗಿ ಮಿಸ್ಟೇಕ್ ಇಂದ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ BPL ಕಾರ್ಡ್ ಕ್ಯಾನ್ಸಲ್ ಆಗಿ ಈ ಎರಡು ಅಂದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ಬರ್ದೇ ಇರೋದಕ್ಕೆ ಕಾರಣ ಕೂಡ ಆಗಿರುತ್ತೆ. ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಮಾತ್ರ ಈ ರೀತಿ ಏನಾದ್ರೂ ತೊಂದರೆ ಆಗಿದ್ರೆ ನಿಮ್ಗೆ ಗೊತ್ತಾಗುವಂತದ್ದು. ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಒನ್, ಕರ್ನಾಟಕ ಒನ್ ಮತ್ತೆ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತಂದ್ರೆ ಒಂದ್ಸರಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಸಿ, ಅಥವಾ ನಿಮ್ಮ BPL ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ BPL ರೇಷನ್ ಕಾರ್ಡ್ ಅಥವಾ ಯಾವುದೇ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ನೋಡಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ, ನಾವು ಯಾವುದೇ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ, ಬೈ ಮಿಸ್ಟೇಕ್ ಆಗಿ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ,
ನಮಗೆ ಅರ್ಹತೆ ಇದೆ BPL ಕಾರ್ಡ್ ಅನ್ನ ಹೊಂದೋದಕ್ಕೆ, ಅಂದ್ರೆ BPL ಕಾರ್ಡ್ ಅನ್ನ ಪಡೆಯೋದಕ್ಕೆ ನಮ್ಮ ಹತ್ರ ಅರ್ಹತೆ ಇದೆ. ಸೊ ಆದ್ರೂ ಕೂಡ ನಮ್ಮ ಒಂದು BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಸೊ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ, ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ಓಕೆ, ಏನು ಮಾಡಬಹುದು ಅಂತ ನೋಡೋದಾದ್ರೆ, ಆಹಾರ ಇಲಾಖೆಗೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ, ಅದು ತಾಲೂಕು ವೈಸ್ ಇರ್ಬೋದು ಅಥವಾ ಜಿಲ್ಲೆ ವೈಸ್ ಇರ್ಬೋದು, ನಿಮ್ಮ ಹತ್ತಿರದಲ್ಲಿರುವಂತಹ ಏನು ಆಹಾರ ಇಲಾಖೆ ಇರುತ್ತೆ ನೋಡಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಸೊ ಅಲ್ಲಿಗೆ ಹೋಗಿ ನೀವು ಭೇಟಿ ಕೊಡಬೇಕಾಗುತ್ತೆ. ಸೊ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ನೀವು ಒಂದು ದೃಢೀಕರಣ ಪತ್ರವನ್ನ ಕೊಡ್ಬೇಕು. ದೃಢೀಕರಣ ಪತ್ರ ಅಂದ್ರೆ ಏನು? ನೀವೊಂದು ಲೆಟರ್ ಅನ್ನ ಬರೀಬೇಕಾಗುತ್ತೆ. ನಾವು ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ, ನಾವು BPL ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹತೆಯನ್ನ ಹೊಂದಿದ್ದೀವಿ, ನಮಗೆ BPL ರೇಷನ್ ಕಾರ್ಡ್ ಗಳನ್ನ ಮತ್ತೆ ವಾಪಸ್ ಕೊಡಿ, ನಮಗೆ BPL ರೇಷನ್ ಕಾರ್ಡ್ ಅವಶ್ಯಕತೆ ಇದೆ ಅಂತ ಹೇಳಿ ನೀವು ಒಂದು ಲೆಟರ್ ಅನ್ನ ಬರೆದು ಒಂದು ಸೈನ್ ಅನ್ನ ಮಾಡಿ ನೀವು ಆಹಾರ ಇಲಾಖೆಗೆ ಸಬ್ಮಿಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ನಂತರ ಆಹಾರ ಇಲಾಖೆ ಕ್ರಾಸ್ ಚೆಕ್ ಅನ್ನ ಮಾಡುತ್ತೆ, ಅಂದ್ರೆ ವೆರಿಫೈ ಮಾಡುತ್ತೆ. ಸೊ ನೀವು ಕೊಟ್ಟಿರುವಂತಹ ಲೆಟರ್ ಅದು ನೈಜವಾಗಿದೆಯಾ ಇಲ್ವಾ ಅಂತ ಅಲ್ಲಿ ಚೆಕ್ ಮಾಡ್ತಾರೆ, ಅಂದ್ರೆ ವೆರಿಫೈ ಮಾಡ್ತಾರೆ. ನೀವು ನಿಜವಾಗ್ಲೂ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ವಾ, ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಒಂದ್ ವೇಳೆ ನೀವೇನಾದ್ರೂ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂತಂದ್ರೆ ಅವಾಗ ನಿಮ್ಗೆ BPL ಕಾರ್ಡ್ ಗಳನ್ನ ಮತ್ತೆ ವಾಪಸ್ ಕೊಡ್ತಾರೆ ಅಂತಂದ್ರೆ ಮತ್ತೆ ಆಕ್ಟಿವೇಟ್ ಮಾಡ್ತಾರೆ ನಿಮ್ಗೆ. ಇದು ಮೊದಲನೇ ರೀತಿಯಾಗಿ. ಸೊ ನೀವು ಸ್ವಲ್ಪ ಇಲಾಖೆಗೆ ಓಡಾಡ್ಲೇಬೇಕಾಗುತ್ತೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಮ್ಗೆ BPL ಕಾರ್ಡ್ ರೇಷನ್ ಕಾರ್ಡ್ ವಾಪಸ್ ಬರಬೇಕು ಅಂತಂದ್ರೆ ನೀವು ಸ್ವಲ್ಪ ಓಡಾಡ್ಲೇಬೇಕು, ವಿಧಿ ಇಲ್ಲ. ಇನ್ನು ಎರಡನೇದಾಗಿ ಆಹಾರ ಇಲಾಖೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಆದ್ರೂ ಕೂಡ ನಿಮ್ಮ ಒಂದು BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಆದಾಯ ತೆರಿಗೆ ಇಲಾಖೆಯಿಂದ ಒಂದು NOC ಲೆಟರ್ ನ ನೀವು ತರಬೇಕು. ಅಂದ್ರೆ ಆದಾಯ ತೆರಿಗೆ ಇಲಾಖೆಯಿಂದ ಇವರು ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆದಾಯ ತೆರಿಗೆ ಇಲಾಖೆಯಿಂದ ಒಂದು NOC ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ತರಬೇಕಾಗುತ್ತೆ. ಇದನ್ನ ತಗೊಂಡು ಬನ್ನಿ ಅಂತ ಆಹಾರ ಇಲಾಖೆ ಹೇಳ್ತಾ ಇದಾರಂತೆ. ಆದ್ರೆ ಇಲ್ಲಿ ಆದಾಯ ತೆರಿಗೆ ಇಲಾಖೆ ಹೇಳ್ತಾ ಇದೆ ಅಂದ್ರೆ ನಮ್ಗೆ NOC ಕೊಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾ ಇದಾರಂತೆ. ಸೊ ಹಾಗಾಗಿ NOC ಕೊಡ್ತಾ ಇಲ್ಲ. ಯಾರಿಗಾದ್ರೂ ಈ ರೀತಿಯಾಗಿ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂದ್ರೂ ಕೂಡ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಒಂದ್ಸಾರಿ ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಲೆಟರ್ ಅನ್ನ ಕೊಡಿ, ದೃಢೀಕರಣ ಪತ್ರವನ್ನ ಕೊಡಿ. ಸೊ ಒಂದ್ ವೇಳೆ ಏನಾದ್ರೂ ಆದಾಯ ತೆರಿಗೆ ಇಲಾಖೆ ಏನಾದ್ರೂ NOC ಲೆಟರ್ ಅನ್ನ ಕೊಟ್ರೆ ಅದನ್ನ ಆಹಾರ ಇಲಾಖೆಗೆ ಸಬ್ಮಿಟ್ ಅನ್ನ ಮಾಡಿ. IT ಇಲಾಖೆ ಅಂದ್ರೆ ಆದಾಯ ತೆರಿಗೆ ಇಲಾಖೆ NOC ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರೆ ಒಂದ್ಸರಿ ಟ್ರೈ ಮಾಡಿ, ಕೊಟ್ರೆ ನೀವು ಅದನ್ನ ಆಹಾರ ಇಲಾಖೆಗೆ ಸಬ್ಮಿಟ್ ಮಾಡಿ, ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆಹಾರ ಇಲಾಖೆಗೆ ಹೋಗಿ ದೃಢೀಕರಣ ಪತ್ರವನ್ನ ಕೊಡಿ. ಇದಿಷ್ಟು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಸ್ನೇಹಿತರೆ. ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ, ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.